ನಮಸ್ತೆ, ನಮಸ್ಕಾರ ರೈತ ಮಿತ್ರರಿಗೆ. ನಾವಿವತ್ತು ಕರಡಿಗ ಅನ್ನೋ ಊರಲ್ಲಿ ಶಂಕರಣ್ಣ ಅನ್ನೋರ ಅಡಿಕೆ ತೋಟದಲ್ಲಿದ್ದೀವಿ. ನಾನು ಗುರುಮೂರ್ತಿಯವರು ಕಳಸರಿ ಅಡಿಕೆ ತೋಟಕ್ಕೆ ಅವರಿಗೆ ಸಮೃದ್ಧಿ ಗೊಬ್ಬರ ಮತ್ತು ಗ್ರ್ಯಾನ್ಯುವಲ್ಲು ಮತ್ತು ಲಿಕ್ವಿಡ್ ಎಲ್ಲ NPK ಎಲ್ಲ ಕೊಟ್ಟಿದ್ವಿ. ಆದರೆ ಇವತ್ತು ನೋಡೋಣ, ತೋಟ ವೀಕ್ಷಣೆ ಮಾಡೋಣ ಅಂತ ಬಂದಿದ್ದೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಶಂಕರಣ್ಣ ಅವರು ತೋಟದಲ್ಲೇ ಸಿಕ್ಕಿದ್ರು. ನಾವು ಅವರು ಶಂಕರಣ್ಣನ ಹತ್ರ ಮಾತಾಡ್ಸೋಣ, ನೋಡೋಣ ಅವ್ರ ಅಭಿಪ್ರಾಯನ ಕೇಳೋಣ. ನಮಸ್ಕಾರ ಶಂಕರಣ್ಣ. ನಮಸ್ಕಾರ. ನನ್ನ ಹೆಸರು ಸಂತೋಷ್ ಅಂತ, ಅಕ್ಷಯ ಬಯೋಟೆಕ್ ಇಂದ ಬಂದಿದ್ದೀವಿ. ಇವರು ನನ್ನ ಸಹೋದ್ಯೋಗಿಗಳು ಗುರುಮೂರ್ತಿ ಅಂತ. ನಮಸ್ಕಾರ. ನಮಸ್ತೆ. ನೀವು ಅಕ್ಷಯ ಬಯೋಟೆಕ್ ಅವರ ಸಮೃದ್ಧಿ NPK ಮತ್ತು ಗ್ರ್ಯಾನ್ಯುವಲ್ ಬಳಸಿದ್ರಲ್ಲ, ನಿಮಗೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ ನಮ್ಗೊಂಚೂರು ಹೇಳಬೇಕು. ಚೆನ್ನಾಗೇ ಬಂದಿದೆ. ನನ್ನ ಈ ಗಿಡಕ್ಕೆ 4 ವರ್ಷ ಆಯ್ತು ಹಾಕಿ. ನಾನು 4 ವರ್ಷದಿಂದ ಸಗಣಿ ಗೊಬ್ಬರ ಏನು ಹಾಕಲ್ಲ, ಪೂರಾ ಆರ್ಗ್ಯಾನಿಕ್ ಇದು. ಈಗ ಸಮೃದ್ಧಿ ಆಗ್ತಾ 2 ವರ್ಷ ಆಯ್ತು ನನ್ನಿದೀಗ. ನೋಡಿ, ಈಗ ಕೊನೆ ಎಲ್ಲ ಬಂದಿದೆ. ಹರಳುಗಳು ಕೂಡ ಚೆನ್ನಾಗೆಲ್ಲ ನಿಂತಿದೆ ಕೆಲವು ಮರದಲ್ಲಿ. ಓಕೆ. ಈಗ ಜಸ್ಟ್ 4ನೇ ವರ್ಷ ಅಷ್ಟೇ ಆಯ್ತು. ಓಕೆ. ಈಗ ಈಗ NPK ಮತ್ತೆ ಹರಳು ಗೊಬ್ಬರ ಮತ್ತೆ ಇದು ಆರ್ಗ್ಯಾನಿಕ್. ಈಗ ನಮ್ಮ ರೈತರು ಏನು ಹೇಳ್ತಾರೆ ಗೊತ್ತಾ ಶಂಕರಣ್ಣ, ನಮ್ಮ ರೈತರು ಸಗಣಿ ಗೊಬ್ಬರ ಹಾಕಲಿಲ್ಲ ಅಂದ್ರೆ ತೋಟ ಅಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಸಗಣಿ ಗೊಬ್ಬರನೇ ಹಾಕಿಲ್ಲ. ಇಲ್ಲ, ಸಗಣಿ ಗೊಬ್ಬರನೇ ಹಾಕಲ್ಲ. ನಾನು ಸಗಣಿ ಗೊಬ್ಬರನೂ ಒಪ್ಪಲ್ಲ, ಕುರಿ ಗೊಬ್ಬರನೂ ಒಪ್ಪಲ್ಲ. ಇದರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ಅಷ್ಟು ಹರಳಿದೆ ಅದರಲ್ಲಿ ಒಂದು ಕೊನೆಯಲ್ಲಿ ಅಂತೇಳಿ. ಫಸ್ಟ್ 4ನೇ ವರ್ಷ ಅಷ್ಟೇ ಇದೆ ಈಗ. ಸರಿ. ನಿನ್ನ ಇದು ಪ್ರಾಯ ಬರೋತ್ತಿಗೆ ನಿನ್ನ ತುಂಬಾನೇ ಚೆನ್ನಾಗಿ ಬರುತ್ತೆ. ನಿಮ್ಮ ತೋಟದಲ್ಲಿ ರೋಗಗಳೇನಾದರೂ ಕಾಣಿಸುತ್ತಾ? ಇಲ್ಲ, ರೋಗಗಳೇನಿಲ್ಲ. ಯಾವುದೂ ಇಲ್ಲ. ಈಗ ಎಲ್ಲ ಕಡೆ ಎಲೆ ಚುಕ್ಕಿ ಬಂದಿದೆ ನಿಮ್ಮ ತೋಟದಲ್ಲಿ ಎಲೆ ಸಾಧಾರಣ ಇದೆ, ಎಷ್ಟು ಬಿಟ್ಟರೆ ಇದು ಇಲ್ಲ ಅಂತ ಹೇಳ್ಕೊಳ್ಳುವಂತ ರೋಗಗಳೇನೇನಿಲ್ಲ. ನೋಡಿ ಗೊತ್ತಾಗುತ್ತೆ. ಈ ಹೊಡೆಗಳು ಹೆಂಗಿದೆ? ಹೊಡೆಗಳು ಬಾರಿ ಚೆನ್ನಾಗಿದೆ. ಮುಂದಿನ ಬೆಳೆ ಚೆನ್ನಾಗಿ ಬರ್ಬೋದು. ಬೆಳೆಗೆ ಚೆನ್ನಾಗಿದೆ ಇದು. ಸರಿ ಸರಿ. ಇದು ಈಗ ಪ್ರಾಯ ಆದ ಮರ ಏನಲ್ಲ, 4ನೇ ವರ್ಷ ಅಷ್ಟೇ ಈಗ ಸ್ಟಾರ್ಟ್. 5ನೇ ವರ್ಷ ಸ್ಟಾರ್ಟಿಂಗ್ ಈಗ. ಓಕೆ. ನಿಮ್ಮ ತೋಟದಲ್ಲಿ ಎಲೆ ಬಳ್ಳಿ ಮತ್ತೆ ಬೇರೆ ತರದ ಗಿಡಗಳೆಲ್ಲ ಇದಾವಲ್ಲ, ಅವಕ್ಕೆಲ್ಲ ಏನಾಗಿದೆ ಸಮೃದ್ಧಿ? ಮೆಣಸಿನ ಬಳ್ಳಿಗೂ ಹಾಕಿದ್ದೇನೆ. ಮೆಣಸಿನ ಬಳ್ಳಿಗೂ ಚೆನ್ನಾಗಿದೆ. ನೋಡಿ, ಇದು ಒಂದು 2 ವರ್ಷದ ಬಳ್ಳಿ ಇದು. ಅದರಲ್ಲಿ ಸ್ವಲ್ಪ ಕಾಯಿ ಬಂದು ತೆಗೆದಿದ್ದೇನೆ. ಸುಮಾರು 1 kg ಅಷ್ಟು ಹಸಿಕಾಯಿ ಸಿಕ್ಕಿದೆ ಅದರಲ್ಲಿ. ರೈತರಿಗೆ ಏನ್ ಹೇಳ್ತೀರಿ ನೀವು? ರೈತರಿಗೆ ಏನಿಲ್ಲ, ಈ ಕುರಿ ಗೊಬ್ಬರ, ಈ ಕೊಟ್ಟಿಗೆ ಗೊಬ್ಬರ ಅಂತ ಹಾಳು ಮುಳ್ಳು ಹಾಕಕ್ಕಿಂತ ಈ ಸಮೃದ್ಧಿ ಗೊಬ್ಬರನ ಉಪಯೋಗ ಮಾಡಿದ್ರೆ ಬಾರಿ ಚೆನ್ನಾಗೇ ಬರುತ್ತೆ. ಒಳ್ಳೆ ಇಳುವರಿನೂ ಬರುತ್ತೆ ಇದರಲ್ಲಿ. ಗಿಡ ಮರಗಳು ಸಹ ಚೆನ್ನಾಗಿರುತ್ತೆ. ನೋಡಿ, ರೋಗ ಸಹ ಕಡಿಮೆ ಆಗುತ್ತೆ ಇದರಲ್ಲಿ. ಓಕೆ. ಧನ್ಯವಾದಗಳು ಶಂಕರಣ್ಣ, ನಿಮಗೆ ಅಕ್ಷಯ ಬಯೋಟೆಕ್ ಇಂದ. ಥ್ಯಾಂಕ್ ಯು.